ಎಲ್ಲ ನನ್ನಿಂದಾನೆ. ಎಲ್ಲ ನಿನ್ನಿಂದಾನೆ. ಏನ ಪೂಜೆ ಹಂಗೇ ಉರಿಸ್ತಾ ಇರಬೇಕು. ಹೇಳಲಿಲ್ಲ ನೋಡಿ, ಇದೊಂದು ಕಟ್ಟರ್ ತಗೊಂಡಿದ್ದೀನಿ. ಇದು ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್ ಫ್ರೆಂಡ್ಸ್. ಇವತ್ತು ತುಂಬ ದಿನ ಆಯಿತು ವ್ಲಾಗ್ ಮಾಡಿ, ಅದಕ್ಕೆ ಇವತ್ತು ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಹೊಸ ಬ್ಲಾಗು. ಇವತ್ತು ಬಂದು ಗುರುವಾರ ನೋಡಿ. ಇವತ್ತು ಬೆಳಗ್ಗೆನೇ ಒಂದು ಸಿಂಪಲ್ಲಾಗಿ ಒಂದು ರಂಗೋಲಿ ಕೂಡ ಹಾಕಿದ್ದೀನಿ, ಹಾಗೆ ಒಂದು ಸಿಂಪಲ್ಲಾಗಿರುವಂಥ ಒಂದು ಡಿಸೈನ್ ಕೂಡ ಹಾಕಿದ್ದೀನಿ. ಅದೇಗಿದೆ ಅಂತ ಬನ್ನಿ ತೋರಿಸ್ತೀನಿ. ನೋಡಿ, ಫಸ್ಟು ಡಿಸೈನ್ ತೋರಿಸ್ತೀನಿ. ಇದು ಬಂದು ಹಳೆ ಡಿಸೈನ್, ತುಂಬ ಸರಿ ಹಾಕಿದ್ದೀನಿ. ಇದು ನೋಡಿ ಈ ಥರ ಬರುತ್ತೆ. ಹಾಗೆ ಸ್ಲೀವ್ ಬಂದು ಈ ಥರದೊಂದು ಸಿಂಪಲಾಗಿ ಒಂದು ಬುಟ್ಟ ಸಾಕು ಅಂತ ಹೇಳಿದ್ರು, ಅದಕ್ಕೆ ಈ ಥರದೊಂದು ಬುಟ್ಟ ಹಾಕಿದ್ದೀನಿ. ಸಿಂಪಲ್ ಡಿಸೈನ್, ಸೇಮು ಇದೇ ಥರ ಸಿಂಪಲ್ ಡಿಸೈನು ಇನ್ನೊಂದಿದೆ, ಅದು ಕೂಡ ಹಾಕಿದ್ಮೇಲೆ ತೋರಿಸ್ತೀನಿ. ಸಿಂಪಲ್ಲಾಗಿರೋಂಥ ಒಂದು ರಂಗೋಲಿ ಹಾಕಿದ್ದೀನಿ, ಅದು ಹೇಗಿದೆ ಅಂತ ತೋರಿಸ್ತೀನಿ ಬನ್ನಿ. ಫ್ರೆಂಡ್ಸ್, ಹಾಗೆ ನಾನು ಇವತ್ತು ಒಂದು ವಿಷಯನ ಶೇರ್ ಮಾಡ್ಕೊಳ್ಳೋಣ ಅಂದ್ಕೊಂಡಿದ್ದೀನಿ. ನಿನ್ನೆ ಅಷ್ಟೇ ಒಬ್ಬರು ಕಸ್ಟಮರ್ ಬಂದಿದ್ದರು. ಅವ್ರು ಬಂದು ಬರೀ ಎಂಬ್ರಾಯ್ಡ್ರಿ ಬಂದು ಬರೀ 150 ಕೇಳ್ತಾ ಇದ್ದಾರೆ. 150ಗೆ ಅದು ಎಷ್ಟು ಗ್ರ್ಯಾಂಡ್ ಡಿಸೈನ್ ತೋರಿಸ್ತಾ ಇದ್ದಾರೆ ಅಂದರೆ ನನಗೆ ನೋಡಿಬಿಟ್ಟು ಶಾಕ್ ಆಗೋಯ್ತು. ನಗಬೇಕಾ ಅಳಬೇಕಾ ಅಂತಲೇ ಗೊತ್ತಾಗಿಲ್ಲ. ನೋಡಿ, ಒಬ್ಬೊಬ್ಬರು ಅವ್ರಿಗೆ ಏನು ಹೇಳಬೇಕು ಅಂತಲೇ ನಂಗೆ ಗೊತ್ತಾಗ್ತಾಯಿಲ್ಲ. ಸ್ವಲ್ಪನಾದರೂ ನಾಲೆಡ್ಜ್ ಐತೆ ಅನ್ಬೇಕಾ, ಇಲ್ಲ ಅವ್ರಿಗೆ ಗೊತ್ತಿದೆ ಅನ್ಬೇಕಾ, ಗೊತ್ತಿಲ್ಲ ಅನ್ಬೇಕಾ, ನನಗೆ ನಿಜವಾಗ್ಲೂ ಗೊತ್ತಿಲ್ಲ. ಆದರೆ ತುಂಬ ಕಡೆ ಹಾಕ್ಸಿರ್ತಾರೆ, ಗೊತ್ತಿರುತ್ತೆ. ಆದರೂ ಕೂಡ ನಮ್ಮ ಹತ್ರ ಬಂದು ಸುಮ್ಮನೆ ವಿಚಾರಿಸ್ಕೊಂಡು ಹೋಗ್ತಾರೆ. ಈ ಥರದವರೆಲ್ಲ ಯಾರೂ ಹಾಕ್ಸ್ಕೊಳಲ್ಲ. ಸುಮ್ಮನೆ ಬಂದು ಅಲ್ಲಿ ಎಲ್ಲಿ ಕಡಿಮೆ ಇರುತ್ತೆ ಅಂತ ತುಂಬ ಜನ ಹುಡುಕ್ತಾ ಇರ್ತಾರೆ. ಒಂದಷ್ಟು ಜನ ಸುಮ್ಮನೆ ಟೈಮ್ ಪಾಸಿಗೆ ಕೂಡ ಬಂದು ಕೇಳಿ ಹೋಗ್ತಾರೆ. ಆದರೆ ಆ ಥರ ಕೇಳಿದಾಗ ತುಂಬ ಕೋಪ ಬರುತ್ತೆ. ಆದರೆ ಏನು ಮಾಡೋದು, ಕೋಪ ಮಾಡ್ಕೋಬಾರ್ದು ಕಸ್ಟಮರ್ಸ್ ಮೇಲೆ. ಆದಷ್ಟು ನಾವು ತುಂಬ ಸಮಾಧಾನವಾಗೇ ಮಾತಾಡಬೇಕು ಅನ್ನೋದಷ್ಟೇ. ನಾನು ಅಷ್ಟೇ, ತುಂಬ ಕೋಪ ಬರುತ್ತಿಲ್ಲ ಅಂತಲ್ಲ, ಆದರೆ ಕೋಪ ಮಾಡಿಕೊಂಡು ಏನು ಪ್ರಯೋಜನ ಇಲ್ಲ. ಕೋಪ ಮಾಡ್ಕೊಂಡಿರೋ ಸಮಾಧಾನವಾಗಿ ಮಾತಾಡಿ ಕಳಿಸಿದ್ದೀನಿ ನಾನು. ಅಲ್ಲ, ಅವರು ಯೋಚನೆ ಮಾಡಬೇಕು. ನಾವು ಇಷ್ಟೆಲ್ಲ ಬಂಡವಾಳ ಹಾಕಿಬಿಟ್ಟು ಬರೀ 150-200 ರೂಪಾಯಿ ವರ್ಕ್ ಮಾಡಿದ್ರೆ ನಮಗೇನು ಸಿಗುತ್ತೆ ಹೇಳಿ? ಕ್ಯಾನ್ವಸ್ ಎಷ್ಟು, 1 ಮೀಟ್ರ್ ಬಂದು 30 ರೂಪಾಯಿ ಬೀಳುತ್ತೆ. ಥ್ರೆಡ್ಸು, ಆಮೇಲೆ ಕರೆಂಟ್ ಬಿಲ್ಲು, ಮತ್ತು ನಾವು ಮಿಷಿನ್ಗೆ ಬಂಡವಾಳ ಹಾಕಿದ್ದೀವಿ. ಅದೇ ಕೆಲಸದಲ್ಲಿ ನಾವು ಮಾಡಬೇಕು, ಎಷ್ಟಿರುತ್ತೆ ಅಲ್ವಾ? ಎಲ್ಲನೂ ನಾವು ಇದು ಮಾಡಬೇಕು ಅಂದರೆ ಅವರು ಯೋಚನೆ ಮಾಡಬೇಕು. ಸುಮ್ಮನೆ ಅಲ್ಲಿ ಕಡಿಮೆ ಇಲ್ಲಿ ಕಡಿಮೆ ಅಂತ ಸುಮ್ಮನೆ ಅಲ್ಲಿ ಇಲ್ಲಿ ಹೋಗ್ತಾ ಇರ್ತಾರೆ, ಕೇಳ್ತಾ ಇರ್ತಾರೆ. ಏನು ಮಾಡೋದಕ್ಕಾಗಲ್ಲ ಫ್ರೆಂಡ್ಸ್. ಈ ಥರದವರು ಒಬ್ಬೊಬ್ರು ಬರ್ತಾರೆ, ಅಡ್ಜಸ್ಟ್ ಮಾಡ್ಕೋಬೇಕು. ತುಂಬ ಸರಿ ಬಂದಿದ್ದಾರೆ, ಇಲ್ಲ ಅಂತಲ್ಲ, ತುಂಬ ಜನ ಬಂದಿದ್ದಾರೆ. ಒಬ್ಬೊಬ್ಬರು ಒಂದೊಂದು ಥರ ಇರ್ತಾರೆ, ಇರಲ್ಲ ಅಂತಲ್ಲ. ಈಗ 5 ಬೆರಳು ಒಂದೇ ಥರ ಇರಲ್ವಲ್ಲ, ಅದಕ್ಕೆ ಏನು ಮಾಡೋದಕ್ಕಾಗಲ್ಲ. ಆದಷ್ಟು ನಾವು ಕಸ್ಟಮರ್ಸ್ ಮೇಲೆ ಕೋಪ ಮಾಡ್ಕೋಬಾರ್ದು ಅಷ್ಟೇ. ನನಗೆ ತಿಳಿದಂಗೆ ಕೋಪ ಮಾಡಿಕೊಂಡ್ರೆ ಏನೂ ಪ್ರಯೋಜನ ಇಲ್ಲ. ಅಕಸ್ಮಾತಾಗಿ ಒಂದೊಂದು ಸರಿ ಅವರೇ ಕೂಡ ಇನ್ನೊಂದು ಸರಿ ಬಂದು ನಮ್ಮ ಹತ್ರ ಹಾಕ್ಸ್ಕೊಬೋದು, ಇಲ್ಲ ಸ್ಟಿಚ್ ಮಾಡಿಸ್ಕೋಬೋದು. ತುಂಬ ಜನಕ್ಕೆ ಗೊತ್ತಿರಲ್ಲ ಪ್ರೈಸ್ನ ನಾನು ಯಾವ ರೀತಿ ತಗೋತೀನಿ. ತುಂಬ ಜನ ಕೇಳಿದ್ದಾರೆ, ಹೇಗೆ ನೀನು ಪ್ರೈಸ್ನ ಫಿಕ್ಸ್ ಮಾಡ್ತೀಯ ಅಂತ. ನಾನು ಬಂದು ಇದು ಯಾರೇ ಆಗಲಿ ಈ ಥರ ಎಂಬ್ರಾಯ್ಡ್ರಿ ಮಾಡೋರು ಇದೇ ಥರನೇ ತಗೊತಾರೆ. ಯಾಕಂದರೆ ಪ್ರತಿಯೊಬ್ಬರಿಗೂ ಅವರು ಇದನ್ನೇ ಹೇಳ್ಕೊಟ್ಟಿರ್ತಾರೆ, ಎಲ್ರಿಗೂ ಗೊತ್ತಿರುತ್ತೆ ಅನ್ಕೋತೀನಿ. ಈ ಮಿಷಿನ್ ತೊಗೊಂಡವ್ರು ಎಲ್ಲರಿಗೂ ಸೇಮ್ ಇದೇ ಪ್ರೈಸ್. ಯಾಕಂದರೆ ಎಲ್ಲೋದ್ರೂ ಸೇಮ್ ಡಿಸೈನು ಇಷ್ಟೇ ಪ್ರೈಸೇ ಇರುತ್ತೆ. ಆದರೆ ಏನೋ ಒಬ್ಬೊಬ್ಬರು ಸ್ವಲ್ಪ ಹೆಚ್ಚು ಕಡಿಮೆ, ಏರಿಯಾ ಮೇಲೆ ಈ ಥರ ಎಲ್ಲ ಸ್ವಲ್ಪ ಹೆಚ್ಚು ಕಡಿಮೆ ಮಾಡ್ಬೋದು ಅಷ್ಟೇ. ಆದರೆ ಸಾಮಾನ್ಯವಾಗಿ ಎಲ್ಲ ಕಡೆಯೂ ಇಷ್ಟೇ ಇರುತ್ತೆ. ಯಾಕಂದರೆ ಒಬ್ಬೊಬ್ಬರು ತುಂಬ ಕಡಿಮೆ ಕೇಳೋರು ಇರ್ತಾರಲ್ಲ, ಅಂಥವ್ರಿಗೆಲ್ಲ ಸ್ವಲ್ಪ ಜಾಸ್ತಿನೇ ಹೇಳಬೇಕಾಗುತ್ತೆ ಫ್ರೆಂಡ್ಸ್. ಹಾಗೆ ನನ್ನ ಹತ್ರ ಸಾಮಾನ್ಯವಾಗಿ ಬರೋ ಕಸ್ಟಮರ್ಸ್ ಎಲ್ಲರೂ ಕೂಡ ಒಳ್ಳೆಯ ಕಸ್ಟಮರ್ಸೇ ಅನ್ಕೋತೀನಿ. ಯಾಕಂದರೆ ಯಾರು ಅಷ್ಟೊಂದು ಕಡಿಮೆ ಕೇಳೋದು, ಬಾರ್ಗಿಂಗ್ ಮಾಡೋದು ಆ ಥರ ಎಲ್ಲ ಯಾರೂ ಮಾಡೋಲ್ಲ. ಯಾರೋ ಒಬ್ಬೊಬ್ಬರು ಮಾಡ್ತಾರೆ, ಇಲ್ಲ ಅಂತನೂ ಅಲ್ಲ. ಹಾಗೆ ಹೊಸ್ದಾಗಿ ಬರೋರಂತೂ ಕೇಳಲೇಬೇಡಿ. ಅವ್ರು ಬಂದಾಗಂತೂ ಗೊತ್ತಾಗ್ಬಿಡುತ್ತೆ. ಅವರು ನೋಡಿ, ಯಾರೇ ಆಗಲಿ ಅವರು ಸ್ಯಾರಿ ತೊಗೊಂಡು ಬಂದು ವರ್ಕ್ ಮಾಡಿಸ್ಬೇಕು ಅನ್ನೋ ಹಾಗಿದ್ರೆ, ಅವ್ರು ನಿಜವಾಗ್ಲೂ ವರ್ಕ್ ಮಾಡಿಸ್ಬೇಕು ಅನ್ನೋ ಹಾಗಿದ್ರೆ ಅವ್ರು ಸ್ಯಾರಿ ತೊಗೊಂಡು ಬಂದು ನೋಡಿ ಆವಾಗಲೇ
ಮಾಡಿಸ್ಕೊಂಡು ಹೋಗ್ತಾರೆ. ಆದರೆ ಒಬ್ಬೊಬ್ಬರು ಸುಮ್ಮನೆ ಬಂದು ಡಿಸೈನ್ ಇರೋ ಬರೋದೆಲ್ಲ ನೋಡ್ತಾ ಇರ್ತಾರೆ, ಅದೆಲ್ಲ ಇದೆಲ್ಲ ಅಂತ. ನಮ್ಮ ಹತ್ರ ಸುಮಾರು ಒಂದು 5,000 ಡಿಸೈನ್ಸ್ ಇರುತ್ತೆ, ಎಲ್ಲ ತೋರಿಸ್ತೀವಿ, ಎಲ್ಲ ನೋಡ್ತಾರೆ. ಕಡೆಗೆ ಈ ಥರ 150-200 ರೂಪಾಯಿ ಕೇಳಿಬಿಟ್ಟು ಹೋಗ್ತಾರೆ. ನಾವು ಅದರಲ್ಲೇ ಅರ್ಥ ಮಾಡ್ಕೊಬಿಡ್ಬೇಕು. ಕಸ್ಟಮರ್ ಯಾರೇ ಆಗಲಿ ಒಂದು ಸ್ಯಾರಿ ತೊಗೊಂಡು ಬಂದು ನಮಗೆ ಹೊಸ್ದಾಗಿ ಬರೋರು, ಹಳಬ್ರು ಯಾರು ಆ ಥರ ಮಾಡಲ್ಲ. ಸಾಮಾನ್ಯವಾಗಿ ಹೊಸ್ದಾಗಿ ಯಾರನ್ನ ಬರ್ತಾರಲ್ಲ ಅವರು ಸ್ಯಾರಿ ತೊಗೊಂಡು ಬರ್ದಿರ ಬರ್ತಾರಲ್ಲ, ಆಗ ಗೊತ್ತಾಗ್ಬಿಡುತ್ತೆ ಇವ್ರು ಹಾಕ್ಸ್ಕೊಳಲ್ಲ, ಅದಾಗಲ್ಲ ಅಂದ್ಬಿಟ್ಟು. ಆ ಥರದವ್ರಿಗೆ ನಾನು ಜಾಸ್ತಿ ತೋರಿಸೋದಕ್ಕೆ ಹೋಗಲ್ಲ, ನಿಜವಾಗ್ಲೂ ತೋರಿಸೋದಕ್ಕಾಗಲ್ಲ. ಯಾಕಂದರೆ ನಮಗೆ ಟೈಮ್ ವೇಸ್ಟು. ಈಗ 1 ಅವರ್ ಟೈಮ್ ವೇಸ್ಟ್ ಆಯಿತು ಅಂದರೆ ನಮ್ಗೆ ಎಷ್ಟು ಲಾಸ್ ಅಲ್ವಾ. ಅವ್ರ ಹತ್ರ ತೋರಿಸ್ಬೇಕು, ಅವ್ರಿಗೆ ಎಕ್ಸ್ಪ್ಲೇನ್ ಮಾಡಬೇಕು, ಈ ಥರ ಅಂತ, ಯಾವ್ಯಾವ ಡಿಸೈನ್ ಎಷ್ಟಾಗುತ್ತೆ ಇದೆಲ್ಲ ಪ್ರತಿಯೊಂದು ವಿಚಾರಿಸ್ತಾರೆ. ಆವಾಗ ನಮಗೆ ಟೈಮ್ ವೇಸ್ಟು. ಅದಕ್ಕೆ ನಾವು ಅವರು ಕಸ್ಟಮರ್ ಬಂದಾಗ ಹೇಗಿರ್ತಾರೆ ಅನ್ನೋದು ನೋಡಿಕೊಂಡು ನಾನು ಹೇಳ್ತೀನಿ. ಓಕೆ ಫ್ರೆಂಡ್ಸ್, ನೋಡಿ ಟೀ ಆಯಿತು. ಇದೊಂದು ಸ್ವಲ್ಪ ಟೀ ಕೊಟ್ಬಿಟ್ಟು ಅಂಗಡಿಗೆ ಹೋಗಬೇಕು, ಟೈಮ್ ಆಯಿತು. ಫ್ರೆಂಡ್ಸ್, ಇಲ್ಲಿ 40,000 ಸ್ಟಿಚಸ್ಗೆ 250 ರೂಪೀಸ್ ಚಾರ್ಜ್ ಮಾಡ್ತೀನಿ. ಇಲ್ಲ 1 ಅವರ್ಗೆ 200 ರೂಪೀಸು ಕೂಡ ತಗೋಬೋದು, ಸೇಮೇ ಬರುತ್ತೆ. ಪ್ರತಿಯೊಬ್ಬರು ಈ ಥರ ಮಿಷಿನ್ಸ್ ಇಟ್ಕೊಂಡಿರೋರು ಎಲ್ಲರೂ ಕೂಡ ಇದೇ ಥರನೇ ಪ್ರೈಸ್ ಫಿಕ್ಸ್ ಮಾಡೋದು. ಸಾಮಾನ್ಯವಾಗಿ ಎಲ್ಲರಿಗೂ ಗೊತ್ತೇ ಇರುತ್ತೆ ಅನ್ಕೋತೀನಿ. ಫ್ರೆಂಡ್ಸ್, ಈಗ ಅಂಗಡಿಗೆ ಬಂದು ಒಂದೆರಡು ಬ್ಲೌಸ್ ಸ್ಟಿಚ್ ಮಾಡಿದ್ರೆ, ಇದನ್ನು ಸ್ಟಿಚ್ ಮಾಡಾದ್ಮೇಲೆ ತೋರಿಸ್ತೀನಿ. ಫ್ರೆಂಡ್ಸ್ ನೋಡಿ, ಈಗ ಈ ಬ್ಲೌಸ್ ಸ್ಟಿಚ್ ಮಾಡಿದೆ. ಈಗ ಒಂದು ಬ್ಲೌಸ್ ಕಂಪ್ಲೀಟ್ ಆಯಿತು. ಈ 2 ಬ್ಲೌಸು ಕೂಡ ಇವತ್ತು ಸ್ಟಿಚ್ ಮಾಡಬೇಕು. ಇದು ಸಂಜೆ ಬಂದು ಸ್ಟಿಚ್ ಮಾಡ್ತೀನಿ. ಈಗ ಟೈಮ್ ಆಯಿತು. ಇದೊಂದು ಬ್ಲೌಸ್ ಸ್ಟಿಚ್ ಮಾಡಿದೆ, ಹಾಗೆ 2 ಸ್ಯಾರಿಗೆ ಫಾಲ್ ಹಾಕಿದೆ ಅಷ್ಟೇ ಇವತ್ತಿನ ಕೆಲಸ. ಹಾಗೆ ಒಂದು 4 ಟಾಪ್ನ ಆಲ್ಟ್ರೇಷನ್ ಮಾಡಿದ್ದೀನಿ ಅಷ್ಟೇ. ಆಲ್ಟ್ರೇಷನ್ ಅಂದರೆ ಸೈಡ್ ಸ್ಟಿಚ್ ಮಾಡೋದು, ಮತ್ತು ಕೆಳಗಡೆ ಬಂದು ಉದ್ದ ಇದೆ ಟಾಪು, ಅದನ್ನು ಸ್ವಲ್ಪ ಫೋಲ್ಡ್ ಮಾಡಿ ಸ್ಟಿಚ್ ಮಾಡಿದ್ದೀನಿ ಅಷ್ಟೇ. ಈಗ ಮನೆಗೆ ಹೋಗಿ ಊಟ ಮಾಡಿಬಿಟ್ಟು ಒಂದು ಸ್ವಲ್ಪ ಹೊತ್ತು ಮಲ್ಕೊಳ್ಬೇಕು. ಫ್ರೆಂಡ್ಸ್, ಇವತ್ತು ಸಂಜೆ ಪೂಜೆ ಮಾಡಿ ನಾನು ಅಂಗಡಿಯಲ್ಲಿ ಸ್ಟಿಚ್ ಮಾಡೋಣ ಅಂತ ಬಂದೆ. ಇವತ್ತೊಂದು ಪ್ಲ್ಯಾನ್ ಮಾಡ್ಕೊಂಡ್ವಿ ನಾನು ಪೂಜಾ, ಅದು ಪ್ಲಾನು ಫ್ಲಾಪ್ ಆಯಿತು. ಅದು ನೆಕ್ಸ್ಟು ಇದೇ ವಿಡಿಯೋನಲ್ಲೇ ಕಂಟಿನ್ಯೂ ಮಾಡೋಣ ಅಂದ್ಕೊಂಡಿದ್ದೀನಿ. ನಾಳೆ ನೋಡೋಣ ಅದೇನಂತ ನಾಳೆನೇ ಹೇಳ್ತೀವಿ. ನಾಳೆನೂ ಮಾಡೋಕ್ಕಾಗಿಲ್ಲ ಅಂದರೆ ಫಸ್ಟೇ ಹೇಳ್ಬಾರ್ದಲ್ವ, ಅದಕ್ಕೆ ನಾಳೆ ಹೇಳ್ತೀನಿ. ಈಗ ಸಂಜೆನೇ ಬಂದು ಒಂದೆರಡು ಬ್ಲೌಸ್ ಸ್ಟಿಚ್ ಮಾಡಿದ್ದೀನಿ. ಈಗ ಟೈಮ್ ಆಯಿತು, ಇದು ಸ್ವಲ್ಪ ಇದೆ, ಇದನ್ನು ಇಟ್ಬಿಟ್ಟು ಹೋಗೋಣ ಅಂತ. ಓಕೆ ಫ್ರೆಂಡ್ಸ್, ನಾಳೆ ಬೆಳಗ್ಗೆ ಸಿಗ್ತೀನಿ. ಇನ್ನೂ ಹೋಗಿ ಅಡುಗೆ ಮಾಡಬೇಕು. ಅವತ್ತು ಸೊಪ್ಪು ಸಾರು ಮಾಡೋಣ ಅಂದ್ಬಿಟ್ಟು ಕುಕ್ಕರ್ಗೆಲ್ಲ ಕೂಗಿಸಿ ಬಂದಿದ್ದೀನಿ. ಹೋಗಿ ಸಾಂಬಾರು ಮಾಡಿ ಮುದ್ದೆ ಮಾಡಬೇಕು. ಓಕೆ ಫ್ರೆಂಡ್ಸ್, ಬನ್ನಿ ಹೋಗೋಣ. ಬನ್ನಿ ನಮ್ಮ ಪೂಜೆ ಏನು ಮಾಡ್ತಿದ್ದಾಳೆ ಅಂತ ನೋಡೋಣ. ನೋಡಿ ಫ್ರೆಂಡ್ಸ್, ನಮ್ಮ ಪೂಜಾ ಮಲ್ಕೊಂಡಿದ್ದಾಳೆ. ಅಡುಗೆ ಮಾಡ್ದಮ್ಮ? ನಾನು ಹೇಳಿದ್ರೆ ಮಾತ್ರ ಅಡುಗೆ ಮಾಡೋದಿಲ್ಲ ಅಂದರೆ ಮಾಡಲ್ಲ. ನೋಡಿ ನನ್ನ ಮಗಳು ಹೆಂಗಿದ್ದಾಳೆ ಅಂತ ನೋಡಿ. ಏನು ಮಾಡೋದು ಫ್ರೆಂಡ್ಸ್, ಇವತ್ತೇನೋ ಒಂದು ಮಾಡೋಣ ಅಂದ್ಕೊಂಡ್ವಿ, ಆದರೆ ನಮ್ಮ ಪೂಜಾ ಎಲ್ಲ ಫ್ಲಾಪ್ ಮಾಡಿಬಿಟ್ಲು. ಏನು ಮಾಡೋದು? ಅಲ್ಲ ಪೂಜಾ, ನಮ್ಮ ಪೂಜಾನೇ ಎಲ್ಲ ಮಾಡೋದು ಅಲ್ಲ ಪೂಜಾ? ಏನು ಮಾಡ್ತಾಯಿದ್ದೀಯಾ? ಹಾಂ, ಏನಿಲ್ಲ, ಫೋನಲ್ಲಿ ಏನು ಮಾಡ್ತಾಯಿದ್ದೀಯಾ? ಚೆನ್ನಾಗಿರೋ ಫೋಟೋ ನೋಡ್ತಾ ಇದ್ದೀನಿ. ಏನಕ್ಕೆ? ಹೋಗು ಮುದ್ದೆ ಮಾಡೋಗು. ಇವತ್ತೇನೋ ಒಂದು ಪ್ಲ್ಯಾನ್ ಮಾಡ್ಕೊಂಡಿದ್ದೆ ನಾನು ನಮ್ಮಮ್ಮ, ಬಟ್ ನನಗೆ ಇವತ್ತೊಂದು ಸ್ವಲ್ಪ ಕೆಲಸ ಇದ್ದಿದ್ದರಿಂದ ಮಾಡೋಕ್ಕಾಗಿಲ್ಲ. ಇವಾಗೂ ಮಾಡ್ಬೋದು, ಬಟ್ ಬೇಡ ಇವಾಗ. ನಮ್ಮ ಪೂಜಾ ಸೋಪ್ ಚೇಂಜ್ ಮಾಡಿರೋದ್ರಿಂದ ಸಣ್ಣ ಸಣ್ಣ ಪಿಂಪಲ್ಸ್ ಬಂದಿದೆ. ಅದು ಒರಿಜಿನಲ್ ಪ್ರಾಡಕ್ಟ್ ಅಲ್ಲ. ಇನ್ನೊಂದು ಇವತ್ತು ನಾನು ಗಮನಿಸಿದೆ, ಅವ್ರು ರಿವ್ಯೂಸ್ ಹಾಕಿದ್ರಲ್ಲಿ ಅದ್ರದ್ದು ಮೇಲ್ಗಡೆ ಡಿಸೈನ್, ಎಲೆದು ಡಿಸೈನ್ ಇರುತ್ತೆ, ಅದು ಒರಿಜಿನಲ್ ಸೋಪು. ಓ ಮೈ ಗಾಡ್, ಹೋಯ್ತು ನಮ್ಮ ಪೂಜಾ ಎಲ್ಲಿ ಏನು ನೋಡಿದ್ರು ಮಾಡಬೇಕು ಅಂತಾಳೆ.
ಅಲ್ಲಿ ಏನ್ ನೋಡಿದ್ರು ನಾನು ಯಾವಾಗ ಮಾಡಿದ್ದೀನಿ. ಅಲ್ಲ ಎಲ್ಲಿ ಏನು ನೋಡಿದ್ರು ಅವೆಲ್ಲ ಬೇಕು. ಹೋಮ್ ರೆಮಿಡೀಸ್ ಅದಕ್ಕೆ ಹೇಳಿದ ಮತ್ತೆ ಕೇಳಿಲ್ಲ ಇರು ತಿನ್ನೋದಕ್ಕೆ. ಅದಕ್ಕೆ ಮುದ್ದೆಗೆ ಇಕ್ಬೇಕಾರೆ ನಾನು ಬರೋಷ್ಟು ಸಾಂಬಾರು ನಾನು ಕೂಗ್ಸಿದ್ದೀನಿ ಮಾಡು ಅಂತ ಹೇಳ್ಬಿಟ್ಟು ಹೋದೆ. ನಿಂಗೆ ಕೇಳಿಸ್ತಿಲ್ಲೇನೋ, ಕಿವಿಗೆ ಮೆತ್ತಕೊಂಡಿದ್ದೇನೋ ಅದಕ್ಕೆ. ಕಿವಿಗೆ ಎಲ್ಬೆ ತಕೊಂಡಿದ್ದೆ. ಫ್ರೆಂಡ್ಸ್, ನಮ್ಮ ಪಾತ್ರೆಗಳೆಲ್ಲ ಇಲ್ಲೇ ಇದೆ. ಇದು ಎಲ್ಲ ಮೊನ್ನೆ ಮಂಜಕ್ಕ ಅವ್ರ ಮನೆಗೆ ತೊಗೊಂಡೋಗಿದ್ವಿ. ಮಂಜಕ್ಕ ಅವ್ರ ಮನೇಲಿ ಅಡುಗೆ ಮಾಡಬೇಕಾದ್ರೆ ತೊಗೊಂಡೋಗಿದ್ವಿ. ಅದಕ್ಕೆ ಎಲ್ಲ ಕೆಳಗಡೆನೇ ಇದೆ. ಅಷ್ಟು ಮೇಲಕ್ಕೆ ಏನು ಹಚ್ತೀಯಾ? ಎತ್ತಿಟ್ಟಿಲ್ಲ. ಅಲ್ಲಿ ಇನ್ನೂ ಒಂದು 2 ಪ್ಲೇಟ್ ಇಕ್ಬಿಟ್ಟು ಮೇಲೆ ಎತ್ತಿಕ್ಬೇಕು ಅಂದರೆ ಅದು ಪ್ಲೇಟ್ ಇಕ್ಬಿಟ್ಟು ಅದ್ರ ಮೇಲೆ ಇಕ್ಬೇಕಿಲ್ಲ ಅಂದರೆ ಆಗಲ್ಲ. ಅದಕ್ಕೆ ಅಲ್ಲೇ ಇಟ್ಟಿದ್ದೀವಿ. ನಮ್ಮ ರೂಮಲ್ಲಿ ಎಲ್ಲಿಂದಲ್ಲೇ ಇದೆ. ಇವತ್ತು ಎಲ್ಲ ಗಲೀಜಾಗಿದೆ ನಮ್ಮ ಪೂಜೆಯಿಂದ. ಕ್ಲೀನ್ ಮಾಡಬೇಕು. ಎಲ್ಲ ನನ್ನಿಂದಾನೆ. ಎಲ್ಲ ನಿನ್ನಿಂದಾನೆ. ಏನ ಪೂಜೆ ನನಗೇ ಉರಿಸ್ತಾ ಇರಬೇಕು ಅಲ್ಲ? ಹೌದಾ? ನೀನೇ ಸರಿ ಬಾ ಹೋಗಲಿ ಬೇಗ ನೋಡಿ. ಸೊಪ್ಪು ಸಾರಿಗೆಲ್ಲ ಕೂಗಿ ಸಿಕ್ಬಿಟ್ಟು ಹೋಗಿದ್ದೀನಿ. ಬರೋ ಅಷ್ಟರಲ್ಲಿ ಮಾಡು ಅಂತ ನೋಡಿ. ಸೊಪ್ಪು ಸಾರು ರುಬ್ಬೇಕಷ್ಟೇ. ಇವತ್ತು ಪಾಯಸ ಮಾಡಿದ್ದೆ. ಇದೊಂದು ಕಂಪ್ಲೀಟ್ ಆಯ್ತು ಅಷ್ಟೇ. ಇದು ಬೆಳಗ್ಗೆನೇ ಕಂಪ್ಲೀಟ್ ಆಗೋಯ್ತು. ಮತ್ತು ನಾನು ಸ್ಟಾರ್ಟ್ ಮಾಡಿಲ್ಲ, ಯಾಕಂದರೆ ಇವತ್ತು ಸ್ವಲ್ಪ ಕೆಲಸ ಜಾಸ್ತಿ ಇತ್ತು. ಅದಕ್ಕೆ ಮತ್ತೆ ಈಗ ಇದಕ್ಕೆ ವರ್ಕ್ ಮಾಡಬೇಕು. ಸಿಂಪಲ್ ಡಿಸೈನೇ ಇದು ಕೂಡ. ಬೆಳಗ್ಗೆ ಅಷ್ಟರಲ್ಲಿ ಆಗೋಗುತ್ತೆ. ಫ್ರೆಂಡ್ಸ್, ನಾನಿವತ್ತೊಂದು ಪ್ರಾಡಕ್ಟ್ನ ತರಿಸ್ಕೊಂಡಿದ್ದೀನಿ. ಏನಂತ ತೋರಿಸ್ತೀನಿ ಬನ್ನಿ. ತುಂಬ ದಿನ ಆಯ್ತು ತೊಗೊಂಡು, ಆದರೆ ನಾನು ವೀಡಿಯೋ ಮಾಡಿಲ್ಲ. ಇಲ್ಲ, ಒಂದು ಸರಿ ವೀಡಿಯೋ ಮಾಡಿದೆ ಅನ್ಕೋತೀನಿ. ಅದು ಕ್ಲೀನಾಗಿ ಅದ್ರ ಬಗ್ಗೆ ಏನು ಹೇಳಲಿಲ್ಲ. ನೋಡಿ, ಇದೊಂದು ಕಟ್ಟರ್ ತಗೊಂಡಿದ್ದೀನಿ. ಇದು ನೋಡಿ, ಈ ಥರ ಕಟ್ಟಿಂಗ್ ಎಲ್ಲ ಮಾಡ್ಬೋದು. ಹೆವಿ ಸೌಂಡ್. ಬ್ಲೌಸ್ ಕಟ್ಟಿಂಗ್ ಎಲ್ಲ ಮಾಡೋದಕ್ಕೆ ಈಸಿಯಾಗಿರುತ್ತೆ ಅಂದ್ಬಿಟ್ಟು ಇದೊಂದು ಕಟ್ಟರ್ ತಗೊಂಡೆ. ಆದರೆ ಇದ್ರ ಪ್ರೈಸ್ ಮಾತ್ರ ಹಾಗೆ ಇದೆ, ತುಂಬ ಕಾಸ್ಟ್ಲಿ. ಎಷ್ಟು ಅಂದರೆ 2200 ಏನೋ ಬಿತ್ತು ಅನ್ಕೋತೀನಿ. ತುಂಬ ಕಾಸ್ಟ್ಲಿ ಆಯಿತು ಇದು. ಇದಕ್ಕೆ ಒಂದು ಚಾರ್ಜಿಂಗ್ ಪಿನ್ ಕೊಟ್ಟಿದ್ದಾರೆ ನೋಡಿ. ಚಾರ್ಜಿಂಗ್ ಹಾಕ್ಕೊಂಡು ಕಟ್ ಮಾಡ್ಬೋದು. ಆದರೆ ಸ್ವಲ್ಪ ಪ್ರಾಕ್ಟೀಸ್ ಆಗಬೇಕು. ಒಂದು ವಿಡಿಯೋ ಹಾಕ್ತೀನಿ ನೋಡಿ ಆಮೇಲೆ ಕಟ್ ಮಾಡೋದು. ಪ್ರಾಕ್ಟೀಸ್ ಆಗಬೇಕು. ಅಷ್ಟು ಬೇಗ ನಮಗೆ ಕೈ ಹಂಗೆ ಬರಲ್ಲ. ಅದು ತುಂಬ ಹುಷಾರಾಗಿ ಕಟ್ ಮಾಡಬೇಕಿದು, ಯಾಕಂದರೆ ಎಲೆಕ್ಟ್ರಿಕ್ ಇದಲ್ವಾ, ಅದಕ್ಕೆ ತುಂಬ ಹುಷಾರಾಗಿ ಕಟ್ ಮಾಡಬೇಕು. ಅದು ಆದರೂ ಸ್ವಲ್ಪ ಕಾಸ್ಟ್ಲಿ ಆಯಿತು ಅನ್ಕೋತೀನಿ. ಇದೆಲ್ಲ ಹೋಯ್ತು ಅಂದರೆ ಮತ್ತೆ ಇದು ಸಿಸರ್, ಇದು ಕಟ್ಟರ್ ಇದು ನೋಡಿ, ಇದನ್ನು ಹಾಕ್ಸ್ಕೋಬೇಕಾಗುತ್ತೆ. ಸಪ್ರೇಟಾಗಿ ಸಿಗುತ್ತೆ, ಫ್ಲಿಪ್ಕಾರ್ಟಲ್ಲಿ ತೊಗೊಂಡಿದ್ದು. ಚೆನ್ನಾಗಿದೆ ಸದ್ಯಕ್ಕೆ. ನೋಡೋಣ ಎಷ್ಟು ದಿನ ಬರುತ್ತೆ ಅಂತ. ಇನ್ನೂ ತಗೊಂಡಾಗಿಂದ ಒಂದು ಸರಿನೂ ಚಾರ್ಜಿಂಗ್ ಹಾಕಿಲ್ಲ. ಅವ್ರು ಹಾಕಿರೋದೇ ಯೂಸ್ ಮಾಡ್ತಾಯಿದ್ದೀನಿ ನಾನು. ಆದರೆ ಸೌಂಡ್ ಮಾತ್ರ ಹೆವಿಯಾಗಿ ಬರುತ್ತೆ ನೋಡಿ. ಇಲ್ಲೊಂದು ಬಟನ್ ಕೊಟ್ಟಿದ್ದಾರೆ. ಇದನ್ನು ಈ ಕಡೆ ಹೇಳ್ಕೊಂಡು ನೋಡಿ, ಈ ಕಡೆ ಫಸ್ಟು ನಾವು ಇದು ಓಪನ್ ಮಾಡಿದಾಗ ತುಂಬ ಹಾರ್ಡಾಗಿತ್ತು. ಹಿಂಗೆ ಪ್ರೆಸ್ ಮಾಡಿ ಇದು ಮಾಡಬೇಕಾಗಿತ್ತು. ಆದರೆ ಅಯ್ಯೋ ಇದೇನಪ್ಪ, ಇಷ್ಟು ವೆಯ್ಟ್ ಕೂಡ ಇದೆ. ವೆಯ್ಟು ಇದೆ. ಮತ್ತು ಇದನ್ನು ಪ್ರೆಸ್ ಮಾಡ್ಕೊಂಡು ಕಟ್ ಮಾಡಬೇಕು ಅಂದರೆ ಕಷ್ಟ ಆಗುತ್ತೆ ಅಂದ್ಕೊಂಬಿಟ್ಟೆ. ಆಮೇಲೆ ಎಲ್ಲ ನೀಟಾಗಿ ಚೆಕ್ ಮಾಡಿ ಈ ಥರದೊಂದು ಸ್ಟಿಪ್ಪೆಲ್ಲ ಕೊಟ್ಟಿದ್ದಾರಲ್ವ ನೋಡಿ. ಇದನ್ನು ಕಟ್ ಮಾಡಿಬಿಟ್ರು ಅವತ್ತೇ. ನಾನು ಹೇಳ್ತಾ ಇದ್ದೀನಿ, ಇದರಲ್ಲಿ ನೋಡಿಕೊಂಡು ಮಾಡೋಣ ಅಂತ ನಮ್ಮ ಮನೆಯಲ್ಲಿ ಅವತ್ತು ಕಟ್ ಮಾಡಿಬಿಟ್ರು. ಅದ್ರಲ್ಲಿ ನೋಡಿಕೊಂಡು ಮಾಡಿದ್ದಕ್ಕೆ ನೋಡಿ, ಈ ಬಟನ್, ಇಲ್ಲೊಂದು ಬಟನ್ ಕೊಟ್ಟಿರ್ತಾರೆ. ಇದನ್ನು ಈ ಕಡೆ ಎಳ್ಕೊಂಡು ಆಮೇಲೆ ಇದನ್ನು ಕಟ್ ಮಾಡಬೇಕು. ಇದನ್ನು ಈ ಕಡೆ ಎಳ್ದಿಲ್ಲ ಅಂದರೆ ತುಂಬ ಗಟ್ಟಿ ಇರುತ್ತೆ. ಈ ಕಡೆ ಎಳೆದ್ರೆ ಈಸಿಯಾಗಿರುತ್ತೆ. ಹೀಗೆಲ್ಲ ಇದರಲ್ಲೇ ನಾನು ಜಾಸ್ತಿ ಕಟ್ ಮಾಡ್ತಾ ಇರೋದು. ಚೆನ್ನಾಗಿದೆ. ಸರ್ಪ್ಲೆಕ್ಸ್ ಬ್ರ್ಯಾಂಡ್. ಇದು ಬ್ರ್ಯಾಂಡ್ ಸರ್ಪ್ಲೆಕ್ಸ್ ನೋಡಿ. ಅಲ್ಲ, ಕರೆಕ್ಟಾ ಪೂಜಾ ನಾನು ಹೇಳಿದ್ದು? 200 ಬಿತ್ತು ಅನ್ಕೋತೀನಿ. ನಾನು ಮರೆತೋಗ್ಬಿಟ್ಟಿದ್ದೀನಿ. ತುಂಬ ದಿನ ಆಯ್ತು ತಗೊಂಡಿದ್ದು, ಆದರೆ ನಾನು ವೀಡಿಯೋ ಮಾಡಲಿಲ್ಲ ಅಷ್ಟೇ. ವೀಡಿಯೋ ಮಾಡೋದೇ ಮರ್ತೋಗ್ತೀನಿ ನಾನು. ಯಾಕಂದರೆ ಇದು ಏನಕ್ಕೆ ಕೊಟ್ಟಿದ್ದಾರೆ ಅಂದರೆ, ಮಕ್ಕಳು ಸಡನ್ನಾಗಿ ಇದು ಹಿಂಗೆ ಪ್ರೆಸ್ ಮಾಡಿಬಿಟ್ರೆ ಇದು ತುಂಬ ಫಾಸ್ಟ್ ಇದಾಗುತ್ತಲ್ವ, ಅದಕ್ಕೋಸ್ಕರ ಅವರು ಈ ಬಟನ್ ಕೊಟ್ಟಿದ್ದಾರೆ. ಈ ಕಡೆ ಇದ್ದರೆ ಹಿಂಗೆ ಜೋರಾಗಿ ಪ್ರೆಸ್ ಮಾಡಿದ್ರೆ ಮಾತ್ರ ಅದು ಕಟ್ ಆಗುತ್ತೆ, ಇಲ್ಲಾಂದರೆ ಅದರಲ್ಲಿ ಹೆವಿ ಪ್ರೆಷರ್ ಬಿಡಬೇಕು ಗೈಸ್. ಅದನ್ನು ನಾನು ಸ್ಟಾರ್ಟಿಂಗ್ ಗೊತ್ತಿಲ್ದಿರ ಹಿಂಗೆ ಪ್ರೆಸ್ ಮಾಡ್ತೀನಿ. ಅಯ್ಯೋ ಇದು ವೆಯ್ಟು ಐತೆ, ಪ್ರೆಸ್ಸು ಮಾಡಬೇಕು ಅಂದರೆ ಇವಾಗಲೇ ಕೈ ನೋವು ಅಂದ್ಬಿಟ್ಟು ತಗೊಂಡಿದ್ದು ಅಲ್ಲ. ಇನ್ನೂ ಕೈ ನೋವು ಬರುತ್ತೇನೋ ಅಂದ್ಕೊಂಡೆ, ಆದರೆ ಪರವಾಗಿಲ್ಲ. ಓಕೆ, ಇಷ್ಟ ಆಯಿತು. ನಿಮಗೂ ಯಾರಿಗಾದ್ರೂ ಬೇಕು ಅಂದರೆ ತಗೊಳ್ಳಿ, ಫ್ಲಿಪ್ಕಾರ್ಟಲ್ಲಿದೆ.
ಫ್ರೆಂಡ್ಸ್ ನೋಡಿದ್ರಲ್ಲ, ಈ ಪ್ರಾಡಕ್ಟು ಯಾರಿಗಾದ್ರೂ ಬೇಕು ಅಂದರೆ ಪರ್ಚೇಸ್ ಮಾಡ್ಕೊಳ್ಳಿ, ತುಂಬ ಚೆನ್ನಾಗಿದೆ ಅನ್ಕೋತೀನಿ. ನೋಡೋಣ ಎಷ್ಟು ದಿನ ಚಾರ್ಜಿಂಗ್ ಬರುತ್ತೆ ಅಂದ್ಬಿಟ್ಟು. ನಾನು ಚಾರ್ಜಿಂಗ್ ಎಷ್ಟು ದಿನ ಬರುತ್ತೆ ಅಂತ ನೋಡೋಣ ಅಂದ್ಬಿಟ್ಟೆ ನಾನು ಇನ್ನೂ ಒಂದು ಸಾರಿನೂ ಚಾರ್ಜಿಂಗ್ ಹಾಕಿಲ್ಲ. ಓಕೆ ಫ್ರೆಂಡ್ಸ್, ಇವತ್ತಿನ ಬ್ಲಾಗ್ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಹೊಸದಾಗಿ ನೋಡ್ತಾ ಇರೋರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ನಾವು ಏನೋ ಒಂದು ಪ್ಲ್ಯಾನ್ ಮಾಡ್ಕೊಂಡಿದ್ದೀವಿ ಅಂತ ಹೇಳಿದ್ನಲ್ಲ, ಅದು ಬಂದು ನೆಕ್ಸ್ಟ್ ವಿಡಿಯೋನಲ್ಲಿ ಬರುತ್ತೆ. ನೋಡೋಣ, ಯಾಕಂದರೆ ಮಾಡೋಕ್ಕಾಗುತ್ತೋ ಇಲ್ವೋ ಗೊತ್ತಿಲ್ಲ. ನಾಳೆನೂ ನೋಡೋಣ, ಮಾಡಾದ್ಮೇಲೆ ಅದು ವೀಡಿಯೋ ಮಾಡಿ ಹಾಕಿದ್ರೇ, ಇಲ್ಲಾಂದರೆ ಫಸ್ಟೇ ಹೇಳ್ಬಿಟ್ರೆ ಅದೇನೂ ಮಾಡೋದಕ್ಕಾಗಲ್ಲ. ಓಕೆ ಫ್ರೆಂಡ್ಸ್, ಬಾಯ್, ಗುಡ್ ನೈಟ್. ತುಂಬ ಆಗ್ಬಿಟ್ಟಿದೆ ಈ ಥರ ಎಕ್ಸ್ಪೀರಿಯೆನ್ಸ್. ತುಂಬ ಸರಿ ಅಂದ್ಕೊಂಡಿದ್ದೀನಿ ಈ ಥರ ಏನಾದ್ರು ಮಾಡಬೇಕು ಅಂತ ವೀಡಿಯೋನಲ್ಲಿ ಹೇಳ್ಬಿಟ್ಟಿರ್ತೀನಿ, ಮಾಡೋದಕ್ಕೆ ಆಗಲ್ಲ. ಅದಕ್ಕೆ ನನಗೆ ಆ ವೀಡಿಯೋನಲ್ಲಿ ಏನು ಹೇಳ್ತಾ ಇಲ್ಲ, ಸರಿ ಅನಿಸಿದೆ. ಓಕೆ ಫ್ರೆಂಡ್ಸ್, ಏನಂದ್ರೆ